ವಕ್ಫ್ ಅಮೆಂಡ್ಮೆಂಟ್ ಬಿಲ್ಗೆ ಗ್ರೀನ್ ಸಿಗ್ನಲ್ ನೀಡಿದ ಯೂನಿಯನ್ ಕ್ಯಾಬಿನೆಟ್. ಪಾರ್ಲಿಮೆಂಟ್ ವಕ್ಫ್ ಆಸ್ತಿ, ಏರ್ಪೋರ್ಟ್ ವಕ್ಫ್ ಆಸ್ತಿ ಅಂತ ಹೇಳ್ತಿದ್ದಂತಹ ವಕ್ಫ್ ಬೋರ್ಡ್ಗೆ ಈಗ ಮೂಗುದಾರ ಬಿದ್ದಂತಾಗಿದೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಇರುವಂತಹ ಪ್ರಮುಖ ಅಂಶಗಳೇನು? ಸರ್ಕಾರದ ಯೋಚನೆಗೆ, ಸಮಾಜದ ಪ್ರಯತ್ನಕ್ಕೆ ಈಗ ಫಲ ಸಿಕ್ಕಿದೆ. ಇದನ್ನೆಲ್ಲ ನೋಡಿದಾಗ ವಕ್ಫ್ನಿಂದ ಮುಕ್ತಿ ಸಿಗುತ್ತೆ ಅನ್ನೋದು ಖಚಿತವಾಗುತ್ತೆ. ನಮಸ್ಕಾರ. ಪಾರ್ಲಿಮೆಂಟ್ ವಕ್ಫ್ ಆಸ್ತಿ, ಏರ್ಪೋರ್ಟ್ ವಕ್ಫ್ ಆಸ್ತಿ, ರೈಲ್ವೆ ಸ್ಟೇಷನ್ ವಕ್ಫ್ ಆಸ್ತಿ, ಇಷ್ಟೇ ಯಾಕೆ ಮಹಾಕುಂಭಮೇಳ ನಡೆದಂತ ಜಾಗವೂ ವಕ್ಫ್ ಆಸ್ತಿ. ಈ ರೀತಿಯಾಗಿ ಕಂಡ ಜಾಗವನ್ನೆಲ್ಲವನ್ನ ಕೂಡ ವಕ್ಫ್ ಆಸ್ತಿ ಅಂತ ಹೇಳಿದ್ದನ್ನ ನಾವೆಲ್ಲರೂ ಕೇಳಿದ್ದೇವೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ನ ವಿರುದ್ಧ ಮುಸ್ಲಿಂ ಮೌಲ್ವಿಗಳು ಬೀದಿಗಿಳಿದು ನಮಗೆ ಸಂವಿಧಾನ ಮುಖ್ಯ ಅಲ್ಲ, ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಹೋರಾಟವನ್ನ ಮಾಡಿದ್ದನ್ನೂ ನಾವು ನೋಡಿ ಆಗಿದೆ. ಈಗ ಕಂಡ ಆಸ್ತಿಯನ್ನೆಲ್ಲ ತನ್ನದು ಅಂತ ಹೇಳಿಕೊಳ್ತಾ ಇದ್ದಂತಹ ಅದೇ ವಕ್ಫ್ಗೆ ಸಂಬಂಧಪಟ್ಟಂತಹ ಒಂದು ನ್ಯೂಸ್ ಇದೆ. ಆದರೆ ಇದು ಗುಡ್ ನ್ಯೂಸ್. ಅದೇನಂದ್ರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಗೆ ಯೂನಿಯನ್ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತ ಇದ್ದದ್ದನ್ನ ಈಗ UMEED ಬಿಲ್, ಉಮೀದ್ ಬಿಲ್ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿದೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿರೋದ್ರಿಂದ ಆಗುವಂತಹ ಬದಲಾವಣೆಗಳೇನು? ಈ UMEED ಬಿಲ್ನಲ್ಲಿ ಉಲ್ಲೇಖಿಸಲಾಗಿರುವಂತಹ ಪ್ರಮುಖ ಅಂಶಗಳೇನು ಅನ್ನೋದನ್ನ ನೋಡೋಣ. 1. ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರನ್ನ, ಮಹಿಳೆಯರನ್ನ ಮತ್ತು OBC ಸದಸ್ಯರನ್ನ ಸೇರಿಸಲಾಗುತ್ತೆ. 2. ಮಹಿಳೆಯರ ಉತ್ತರಾಧಿಕಾರ ಹಕ್ಕುಗಳ ರಕ್ಷಣೆ ಮತ್ತು ಫ್ಯಾಮಿಲಿ ವಕ್ಫ್ಗಳಲ್ಲೂ ಸಮಾನವಾದ ಕಾನೂನನ್ನ ಜಾರಿಗೊಳಿಸಲಾಗುತ್ತೆ. 3. ಕೇಂದ್ರೀಕೃತ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ವಕ್ಫ್ ಆಸ್ತಿಗಳನ್ನ ಕಡ್ಡಾಯವಾಗಿ ನೋಂದಣಿ ಮಾಡಲಾಗುತ್ತೆ. 4. ಸರ್ಕಾರಿ ಆಸ್ತಿಗಳೇನಾದರೂ ವಕ್ಫ್ನ ಅಂಡರಲ್ಲಿ ಇದ್ರೆ ಅದನ್ನ ವಕ್ಫ್ನಿಂದ ಹೊರಗಿಡಲಾಗುತ್ತೆ. 5. ಎಷ್ಟು ವರ್ಷಗಳಿಂದ ವಕ್ಫ್ ಭೂಮಿಯಲ್ಲಿ ಧಾರ್ಮಿಕ ಆಚರಣೆಗಳು ನಡೆದುಕೊಂಡು ಬಂದಿದೆ ಅನ್ನುವುದರ ಆಧಾರದ ಮೇಲೆ ಆ ಭೂಮಿ ವಕ್ಫ್ಗೆ ಸೇರುತ್ತೋ ಇಲ್ವೋ ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ. 6. ಬೋಹ್ರಾ ಮತ್ತು ಅಗಾಖಾನಿ ಸಮುದಾಯಗಳಿಗೆ ಪ್ರತ್ಯೇಕ ಬೋರ್ಡ್ಗಳ ರಚನೆಯನ್ನ ಮಾಡಲಾಗುತ್ತೆ. ಈ ಪ್ರಮುಖ ಅಂಶಗಳೇನಾದ್ರೂ ಜಾರಿಯಾದ್ರೆ ಸಿಕ್ಕದ್ದನ್ನೆಲ್ಲ ತನ್ನ ಆಸ್ತಿ, ಅದು ವಕ್ಫ್ಗೆ ಸೇರಿದ ಆಸ್ತಿ ಅಂತ ಹೇಳ್ತಿದ್ದಂತಹ ವಕ್ಫ್ ಬೋರ್ಡ್ಗೆ ಮೂಗುದಾರ ಹಾಕಿದ ಹಾಗಾಗತ್ತೆ. ತನ್ನ ಆಸ್ತಿ, ಭೂಮಿ ವಕ್ಫ್ನ ಪಾಲಾಯಿತು ಅಂತ ಹೇಳಿ ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದಂತಹ ರೈತರ ಸಂಖ್ಯೆನೂ ಕಡಿಮೆ ಆಗುತ್ತೆ. ವಕ್ಫ್ಗೆ ಸಂಬಂಧಿಸಿದಂತೆ ಇದೊಂದೇ ವಿಚಾರ ಅಲ್ಲ, ಇನ್ನೊಂದು ಸುದ್ದಿ ಇದೆ. ಅದು ತಮಿಳುನಾಡಿನ ಜನರಿಗೆ ಖುಷಿಯನ್ನ ನೀಡುವಂತಹ ಸುದ್ದಿ. ಅದೇನಂದ್ರೆ 1990ರಲ್ಲಿ ವಹಾಬ್ ಅನ್ನುವಂಥ ವ್ಯಕ್ತಿಯ ಹೆಸರಿನಲ್ಲಿ ಈ 57 ಎಕರೆ ಜಾಗ ಇರುತ್ತೆ. ಆತನ ಮರಣದ ನಂತರ ಈ 57 ಎಕರೆ ಜಾಗವನ್ನ ತನ್ನ 4 ಹೆಂಡತಿಯರಿಗೆ ಹಂಚಲಾಗುತ್ತೆ. ಆತನ 4 ಜನ ಹೆಂಡತಿಯರು ಅವರಿಗೇನೋ ಕಷ್ಟದ ಸಮಯದಲ್ಲಿ ಆ ಜಾಗವನ್ನ ಹಿಂದೂ ರೈತರಿಗೆ ಅಡವಿಡ್ತಾರೆ. ಅನೇಕ ವರ್ಷಗಳಾದ ಮೇಲೂ ಕೂಡ ಈ 4 ಮಹಿಳೆಯರಿಗೆ ಹಣವನ್ನ ಕೊಟ್ಟು ಆ ಜಾಗವನ್ನ ಬಿಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಮಹಿಳೆಯರು ಕೋರ್ಟ್ ಮೆಟ್ಟಿಲೇರ್ತಾರೆ. ಕೋರ್ಟ್ನಲ್ಲಿ ಆ ಜಾಗ ಹಿಂದೂ ರೈತರಿಗೆ ಸೇರಿದ್ದು ಅಂತ ನ್ಯಾಯಾಲಯ ತೀರ್ಪನ್ನ ನೀಡುತ್ತೆ. ಅಂದಿನಿಂದ ಇಲ್ಲಿಯವರೆಗೂ ಕೂಡ ಆ 57 ಎಕರೆ ಜಾಗದಲ್ಲಿ ರೈತರು ಕೃಷಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಏಕಾಏಕಿಯಾಗಿ ಜನವರಿ 2023ರಲ್ಲಿ ಆ 57 ಎಕರೆ ಜಾಗವನ್ನ, ಅಂದ್ರೆ ಹಿಂದೂ ರೈತರು ಕೃಷಿ ಮಾಡ್ತಿದ್ದಂತಹ ಜಾಗವನ್ನ ವಕ್ಫ್ ಕಬಳಿಸುತ್ತೆ. ತಮಿಳುನಾಡಿನ ಸಚಿವ R. ಗಾಂಧಿ ಜಿಲ್ಲಾಧಿಕಾರಿಗಳೊಂದಿಗೆ ಹಾಗೆ ಪೊಲೀಸರೊಂದಿಗೆ ಆ ಜಾಗಕ್ಕೆ ಬಂದು ಏಕಾಏಕಿಯಾಗಿ ಈ ಜಾಗ ವಕ್ಫ್ಗೆ ಸೇರಿದ್ದು ಅಂತ ಹೇಳಿ ಘೋಷಿಸ್ತಾರೆ. ಇದರಿಂದ ಕಂಗಾಲಾಗಿದ್ದಂತಹ ರೈತರು 2023ರಿಂದ ಇಲ್ಲಿಯವರೆಗೂ ಕೂಡ ಹೋರಾಟವನ್ನ ಮಾಡಿಕೊಂಡೇ ಬಂದ್ರು. ಆದ್ರೆ ಅವರ ಹೋರಾಟಕ್ಕೆ ಯಾವುದೇ ರೀತಿಯ ಫಲ ಸಿಕ್ಕಿರಲಿಲ್ಲ. ಆದ್ರೆ ಈಗ ತಮಿಳುನಾಡಿನ BJP ಘಟಕ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಆ 57 ಎಕರೆ ಜಾಗ ರೈತರಿಗೆ ಸಲ್ಲುವಂತೆ ಮಾಡಿದೆ. ಹಾಗಾಗಿ ಅಲ್ಲಿನ ರೈತರು ಹಾಗೂ ಜನರು BJPಗೆ ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ. அண்ணன் தான் வந்து மொத்தத்தையும் வந்து இது பண்ணி ஆரம்பத்தில் இது பண்ணதுனால இன்றைக்கி பட்டா வந்து இவர் சொன்னதுனால கலெக்டர் ஆஃபீஸரே வந்து எல்லா உதவியும் பண்ணதுனால இன்றைக்கி அவங்களாம் வந்து திருப்பி அவங்க மாதிரி பழைய மாதிரி எங்கள் பட்டாவை மாற்றி விட்டாங்க. ಹೀಗೆ 57 ಎಕರೆ 77 ಎಕರೆ ಭೂಮಿ ಅಂತ ಹೇಳಿ ಕಂಡದ್ದನ್ನೆಲ್ಲ ತನ್ನ ಆಸ್ತಿ ಅಂತ ಹೇಳಿ ನೋಟಿಸ್ ಅನ್ನ ನೀಡ್ತಿದ್ದಂತಹ ವಕ್ಫ್ ಮಂಡಳಿಯ ಅಟ್ಟಹಾಸಕ್ಕೆ ಈಗ ಒಂದು ಬ್ರೇಕ್ ಬಿದ್ದಂತಾಗಿದೆ. ಒಂದು ಕಡೆ ಈ ವಕ್ಫ್ಗೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರದ ಯೋಚನೆ ಆಗಿದ್ರೆ, ಇನ್ನೊಂದು ಕಡೆ ಈ ವಕ್ಫ್ ಅನ್ನುವಂತಹ ಕಬಂಧ ಬಾಹುವಿನಿಂದ ಅಮಾಯಕರನ್ನ ಹೇಗೆ ಪಾರು ಮಾಡಬೇಕು ಅಂತ ಹೇಳಿ ಸಮಾಜದಲ್ಲಿ ಅನೇಕ ಪ್ರಯತ್ನಗಳು ನಡೀತಾ ಇದೆ.
ಇದನ್ನೆಲ್ಲ ನೋಡಿದಾಗ ಒಟ್ಟಿನಲ್ಲಿ ಈ ವಕ್ಫ್ನಿಂದ ಜನರಿಗೆ ಮುಕ್ತಿಯಂತೂ ಸಿಗುತ್ತೆ ಅನ್ನೋದು ಖಚಿತವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.